ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಕಾರ್ಟೆಕ್ ಕನ್ನಡ. ನಾನು ನಿಮ್ಮ ಕೀರ್ತಿ. ಇವತ್ತು ನಾವು ಕೊಯಂಬತ್ತೂರಲ್ಲಿ ಇದ್ದೀವಿ. ಏನಕ್ಕೆ ಅಂದ್ರೆ Sierra.ev ಡ್ರೈವ್ ಮಾಡಕ್ ಬಂದಿದೀವಿ. ಸೊ ಹೈವೇನ ಡ್ರೈವ್ ಮಾಡೋಕ್ಕಿಂತ ಮುಂಚೆ ನಾವು ಆಫ್ ರೋಡಿಂಗ್ ಟೆಸ್ಟ್ ಮಾಡೋಣ ಅಂತ ಬಂದಿರೋದು. ಸೊ ಈಗ ತುಂಬಾ ಜನಕ್ಕೆ ತಲೆಯಲ್ಲಿ ಓಡ್ತಾ ಇರೋ ಪ್ರಶ್ನೆ ಏನಂದ್ರೆ, ಎಲೆಕ್ಟ್ರಿಕ್ ವೆಹಿಕಲ್ ತಗೊಂಡು ಆಫ್ ರೋಡ್ ಯಾರು ಹೋಗ್ತಾರೆ ಗುರು ಅಂತ. ನೋಡಿ, ನಮ್ಮ ಇಂಡಿಯನ್ ರೋಡ್ಸ್ ಹೆಂಗೆ ಅನ್ಪ್ರಿಡಿಕ್ಟಬಲ್ ಇರ್ತವೆ. ಹೈವೇನಲ್ಲಿ ಹೋಗ್ತಿರ್ತೀರಾ, ಸಡನ್ ಆಗಿ ಗುಂಡಿ ರೋಡ್ ಸ್ಟಾರ್ಟ್ ಆಗ್ಬಿಡುತ್ತೆ. ಸಿಟಿಲಿ ಹೋಗ್ತಾ ಇರ್ತೀರಾ, ಮಣ್ಣಿನ ಗುಡ್ಡೆ ಇರುತ್ತೆ, ಇಲ್ಲಾಂದ್ರೆ ನೀರ್ ತುಂಬಿಕೊಂಡು ಮಳೆ ನೀರು ಫುಲ್ ರೋಡ್ ಬ್ಲಾಕ್ ಆಗಿರುತ್ತೆ. ಈ ತರ ಸಿಚುಯೇಷನ್ಗಳು ನಿಮ್ಗೆ ಹಿಲ್ ಸ್ಟೇಷನ್ ಆದ್ರೂ ಸಿಗ್ಬೋದು, ಸಿಟಿಲಾದ್ರೂ ಸಿಗ್ಬೋದು, ಹೈವೇ ಈವನ್ ಹಳ್ಳಿನಲ್ಲೂ ಸಿಗ್ತಾ ಇರುತ್ತೆ. ಇಂಥ ರೋಡ್ಗಳಿಗೆ ಈ ಗಾಡಿಗಳು ರೆಡಿ ಅನ್ನೋದನ್ನ ಟೆಸ್ಟ್ ಮಾಡ್ತಾ ಇದೀವಿ. ಜಸ್ಟ್ ಪವರ್, ಟಾರ್ಕ್, ಪರ್ಫಾರ್ಮೆನ್ಸ್, ಇವನ್ ಡ್ರಿಫ್ಟ್ ಹೊಡಿಬಹುದು ಅಂತ ನಿಜವಾಗ್ಲೂ ನೋಡ್ತಾ ಇಲ್ಲ. ಗಾಡಿ ಗ್ರಿಪ್ ಹೆಂಗಿದೆ, ಈ ತರ ಅನ್ಇವನ್ ಸರ್ಫೇಸ್ ಮೇಲೆ ಯಾವ ರೀತಿ ಪರ್ಫಾರ್ಮ್ ಮಾಡುತ್ತೆ, ಕಂಟ್ರೋಲ್ ಹೇಗಿದೆ, ಸ್ಟೆಬಿಲಿಟಿ ಹೇಗಿದೆ, ಇವನ್ ಸಸ್ಪೆನ್ಷನ್ ಕಂಫರ್ಟ್ ಹೇಗಿದೆ ಅಂತ ಇವತ್ತು ಚೆಕ್ ಮಾಡ್ತಾ ಇದೀವಿ. ಇನ್ನು ಈ Sierra.ev ಯಾವ ತರ ರೆಡಿ ಮಾಡಿದ್ದಾರೆ ಅಂದ್ರೆ, ಮಲ್ಟಿ ಟೆರೈನ್ ಮೋಡ್ಸ್ ಬರುತ್ತೆ. ಸ್ಯಾಂಡ್ಗೆ ಮೋಡ್ ಇದೆ, ಸ್ನೋಗ್ ಮೋಡ್ ಇದೆ, ಮಡ್ರಡ್ಸ್ ಇದೆ, ರಾಕ್ ರೋಲಿಂಗು ಇದೆ. ಸೊ ಯಾವ್ಯಾವ ರೀಜನ್ ಅಲ್ಲಿ ಅಂದ್ರೆ ಯಾವ್ಯಾವ ಟೆರೈನ್ ಅಲ್ಲಿ ನೀವು ಹೋಗ್ತಾ ಇರ್ತೀರಾ, ಆ ಟೆರೈನ್ ನ ಕರೆಕ್ಟ್ ಆಗಿ ನೀವು ಅನಲೈಸ್ ಮಾಡ್ಬಿಟ್ಟು ಮೋಡ್ ನ ಸ್ವಿಚ್ ಮಾಡ್ಬೇಕಾಗತ್ತೆ. ಇಲ್ಲಿ ಕಾರ್ ಕೆಪಬಿಲಿಟಿ ಇದೆ, ಕಾರಿಗೆ ಬೇಕಾಗಿರೋ ಟೆಕ್ನಾಲಜಿ ಎಲ್ಲ ಲೋಡ್ ಮಾಡಿದ್ದಾರೆ. ಬಟ್ ನಾವು ತಿಳ್ಕೊಬೇಕಾಗಿರೋದು ಯಾವ ಟೈಮ್ ಅಲ್ಲಿ ಯಾವ ಮೋಡ್ ನ ಯೂಸ್ ಮಾಡಬೇಕು, ಯಾವ ಟೆಕ್ನಾಲಜಿನ ಯೂಸ್ ಮಾಡಬೇಕು ಅನ್ನೋದು. ಮುಂಚೆ ಆಗಿದ್ರೆ ಕಾರ್ಗಳು ಹೆಂಗಿರ್ತಿದ್ವು ಅಂದ್ರೆ ರಾ ಇರ್ತಿದ್ವು, ನೀವೇ ಸೆಲೆಕ್ಟ್ ಮಾಡ್ಕೋಬೇಕಾಗಿತ್ತು. ಗಿಯರ್ ನ ಮತ್ತೆ ಕ್ಲಚ್, ಆಕ್ಸಿಲೇಟರ್ ಎಲ್ಲ ನೀವೇ ಮೇಂಟೈನ್ ಮಾಡಬೇಕಾಗಿತ್ತು. ಬಟ್ ಈಗ ಆತರ ಇಲ್ಲ. ಸೊ ಇದರಲ್ಲಿ ಕ್ರೂಸ್ ಮೋಡ್ ಆಫ್ ರೋಡ್ ಗೆ ಬಂದ್ಬಿಡುತ್ತೆ. 5 km/h ಸ್ಪೀಡ್ ಗೆ ಸೆಟ್ ಮಾಡ್ಬಿಟ್ಬಿಟ್ರೆ ಇದನ್ನೆಲ್ಲ ಅದೇ ಪಾಸ್ ಮಾಡ್ಕೊಂಡು ಹೋಗುತ್ತೆ. ಇಲ್ಲ ನಾವೇ ಡ್ರೈವ್ ಮಾಡ್ತೀವಿ ಅಂದ್ರೆ ನೀವು ಮಾಡ್ಬೋದು. ಅದಕ್ಕೆ ಮಲ್ಟಿ ಟೆರೈನ್ ಮೋಡ್ಸ್ ನ ಯೂಸ್ ಮಾಡ್ಕೋಬಹುದು. ಇನ್ನ ಇಷ್ಟೆಲ್ಲ ಆಫ್ ರೋಡ್ ಮಾಡಿದ್ಮೇಲೆ ಸಿಕ್ಕಾಪಟ್ಟೆ ಡೌಟ್ಗಳು ಏನ್ ಬರುತ್ತೆ ಗೊತ್ತಾ? ಕೆಳಗೆ ಬ್ಯಾಟ್ರಿ ಇದೆ, ಮೋಟರ್ಗಳಿರುತ್ತೆ, ಮತ್ತೆ ಹಾರ್ನೆಸ್ಗಳು ಬಂದಿರುತ್ತೆ, ವೈರ್ಗಳು, ಅದೆಲ್ಲ ಡ್ಯಾಮೇಜ್ ಆಗಲ್ವಾ ಅಂತ. ನೋಡಿ, ಎಲೆಕ್ಟ್ರಿಕ್ ವೆಹಿಕಲ್ ಅಂತಿದ್ದಂಗೆ ಬ್ಯಾಟ್ರಿ ಕೆಳಗಿರುತ್ತೆ, ಇವನ್ ಮೋಟರ್ ಕೂಡ ಕೆಳಗಿರುತ್ತೆ. ಹಂಗಂತ ಫುಲ್ ಎಕ್ಸ್ಪೋಸ್ ಆಗಿರಲ್ಲ, ಸೀಲ್ ಮಾಡಿರ್ತಾರೆ, ಅಷ್ಟು ಈಸಿಯಾಗಿ ಇಂಪ್ಯಾಕ್ಟ್ ಆಗಲ್ಲ. ಡಸ್ಟ್ ಮತ್ತೆ ವಾಟರ್ ಪ್ರೂಫಿಂಗ್ ಇರುತ್ತೆ. ಅದ್ರ ಮೇಲೂ ಏನಾದ್ರು ನಾವು ತಗೊಂಡೋಗಂತ ರೋಡ್ ಸಿಕ್ಕಾಪಟ್ಟೆ ಹಾಳಾಗಿದೆ, ಗುಂಡಿ ಗುದ್ರೆ ಇದೆ, ತಳ ಉಜ್ಜುತ್ತೆ ಅನ್ನೋದಾದ್ರೆ ಸ್ಪೆಷಲ್ ಆಗಿ Sierra.ev ಅಂತ ಡಿಸೈನ್ ಮಾಡಿರುವಂತ ಗಾರ್ಡ್ಗಳು ಬರುತ್ತೆ. 2 ಮೋಟ್ರಿಗೆ ಹಾಕಿಸ್ಬೋದು ಹಿಂದೆ, ಜೊತೆಗೆ ಬ್ಯಾಟ್ರಿಗೂ ಕವರ್ ಆಗಿದೆ. ಅಷ್ಟು ಈಸಿಯಾಗಿ ಸ್ಕ್ರಾಚ್ ಬ್ಯಾಟ್ರಿಗೆ ಬೀಳಲ್ಲ, ಬಟ್ ಇದ್ರ ಮೇಲೆ ಸ್ಕ್ರಾಚ್ ಆಗುತ್ತೆ. ನೋಡಿ, ಗಾರ್ಡ್ ಹಾಕಿಸಿದ್ಮೇಲೆ ಇಲ್ಲೆಲ್ಲ ಸ್ಕ್ರಾಚ್ ಆಗಿದೆ, ಫ್ರಂಟ್ ಅಲ್ಲೂ ಸಿಕ್ಕಾಪಟ್ಟೆ ಸ್ಕ್ರಾಚ್ ಗಳಾಗಿದೆ. ಸೊ ಈ ಗಾರ್ಡ್ ಏನ್ ಮಾಡುತ್ತೆ ಅಂದ್ರೆ, ಈ ಬ್ಯಾಟ್ರಿ ಏನ್ ಪ್ಲೇಟ್ ಇದೆ ಅದಕ್ಕೆ ಇಂಪ್ಯಾಕ್ಟ್ ಆಗದೆ ಇರೋ ರೀತಿ ತಡೆಯುತ್ತೆ. ಸೊ ನೀವೇನಾದ್ರೂ Sierra.ev ತಗೊಂಡ್ರೆ ಈ ತರ ಗಾರ್ಡ್ ಹಾಕಿಸ್ಕೋಬಹುದು ಆಫ್ ರೋಡಿಂಗ್ ಹೋಗ್ತೀರಾ ಅಂದ್ರೆ. ಸೊ ಆಫ್ ರೋಡ್ ನ ಕಂಪ್ಲೀಟ್ ಮಾಡಿದ್ಮೇಲೆ ನನಗನ್ಸಿದ್ದು, ನಾನು ಈ ಗಾಡಿಲಿ ಏನ್ ನೋಡ್ಬೇಕು ಅನ್ಕೊಂಡಿದ್ದೆ, ಆ ಗ್ರಿಪ್, ಸಸ್ಪೆನ್ಷನ್, ಕಂಫರ್ಟ್, ಜೊತೆಗೆ ಎಲ್ಲೆಲ್ಲಿ ಕಂಟ್ರೋಲ್ ನ ಕಳ್ಕೊಳ್ಳುತ್ತೆ ಅನ್ನೋ ನೋಡ್ಬೇಕಿತ್ತು. ಎಲ್ಲೂ ಕಳ್ಕೊಳ್ಳಿಲ್ಲ. ಸ್ಟೆಬಿಲಿಟಿ ಚೆಕ್ ಮಾಡ್ಬೇಕಿತ್ತು, ಅದನ್ನು ಚೆಕ್ ಮಾಡಿದೆ. ಸೊ ಓವರ್ ಆಲ್ ಆಫ್ ರೋಡ್ ಎಕ್ಸ್ಪೀರಿಯನ್ಸ್ ಮಾತ್ರ ತುಂಬಾ ಚೆನ್ನಾಗಿತ್ತು. ಈ ಗಾಡಿ ತಗೊಂಡು ಆಫ್ ರೋಡ್ಗಿಂತ ನಾನಂತೂ ಹೇಳಲ್ಲ, ಆ ತರ ಸಣ್ಣ ಪುಟ್ಟ ಆಫ್ ರೋಡ್ ಸೆಟಪ್ ಇತ್ತು ಅಂದ್ರೆ ಆರಾಮಾಗಿ ಹೋಗ್ಬೋದು ನೀವು ಗಾಡಿ ತಗೊಂಡು. ಈಗ ನಾವು ಸೀದಾ ಊಟಿ ಕಡೆ ಹೋಗ್ತಾ ಇದೀವಿ. ಕೊಯಮತ್ತೂರಿಂದ 470 ರೇಂಜ್ ಇದೆ, 95% ಚಾರ್ಜ್ ಇದೆ ಈಗ ಆಸ್ ಆಫ್ ನೌ. ಕ್ಲೈಮ್ ಮಾಡೋದು ಎಷ್ಟು ಹೇಳಿ, ಕ್ವಾಡ್ ವೀಲ್ ಡ್ರೈವ್ ಗೆ 624 ಏನೋ ಕ್ಲೈಮ್ ಮಾಡ್ತಾರೆ, ಅರೌಂಡ್ 624, ಅಂಡ್ 400 to 500 km ರೇಂಜ್ ರಿಯಲ್ ವರ್ಲ್ಡ್ ಅಲ್ಲಿ ಬರುತ್ತೆ ಅಂತ ಹೇಳ್ತಾರೆ ಟಾಟಾ ಮೋಟರ್ಸ್ ಅವರು. C75 ಅಂತ ಹೇಳ್ತಾರೆ. ಊಟಿ ಇಲ್ಲಿಂದ 90 km ಇದೆ. 90 km ಫುಲ್ ಅಪ್ ಇರುತ್ತೆ, ಅಂದ್ರೆ ಬೆಟ್ಟ ಹತ್ತಬೇಕು ನೀಲಗಿರೀಸ್ ನ, ಮತ್ತೆ ವಾಪಸ್ ಬರ್ಬೇಕಾದ್ರೆ ಡೌನ್ ಇರುತ್ತೆ. ಸೊ ನಮ್ಗೆ ಎರಡು ಸಿಗುತ್ತೆ, ಅಂದ್ರೆ ಹತ್ತಬೇಕಾದ್ರೆ ಜಾಸ್ತಿ ಟಾರ್ಕ್ ಬೇಕು ಗಾಡಿ ಲೋಡ್ ನ ಇಳಿಯೋದಕ್ಕೆ, ಚಾರ್ಜ್ ಜಾಸ್ತಿ ಖಾಲಿ ಆಗುತ್ತೆ. ಇಳಿಬೇಕಾದ್ರೆ ರೀಜನರೇಷನ್ ಮೋಡ್ ಇರೋದ್ರಿಂದ ಚಾರ್ಜ್ ಆಗುತ್ತೆ. ಮತ್ತೆ ಇನ್ನ ಒಂದು ಕಾರ್ ಬೈ ಮಾಡ್ತಾ ಇದೀವಿ ಫ್ಯಾಮಿಲಿಗೆ ಅಂದ್ರೆ, ಅದು ಇಂಟರ್ನಲ್ ಕಂಬಷನ್ ಇಂಜಿನ್ ಇರೋ ಗಾಡಿ ಆಗಿರ್ಬೋದು ಅಥವಾ ಈ ತರ ಎಲೆಕ್ಟ್ರಿಕ್ ವೆಹಿಕಲ್ ಆಗಿರ್ಬೋದು. ಫಸ್ಟ್ ಏನ್ ಮ್ಯಾಟರ್ ಆಗುತ್ತೆ ಅಂದ್ರೆ, ಡ್ರೈವಿಂಗ್ ಕಂಫರ್ಟ್, ಸೀಟಿಂಗ್ ಪೊಸಿಷನ್, ವಿಸಿಬಿಲಿಟಿ ಹೇಗಿದೆ ಅನ್ನೋದು ಮ್ಯಾಟರ್ ಆಗುತ್ತೆ. ಜೊತೆಗೆ ಫ್ಯಾಮಿಲಿ ಕಂಫರ್ಟ್ ಮ್ಯಾಟರ್ ಆಗುತ್ತೆ. ಮುಂದೆ ಕೂರೋರು ಮಾತ್ರ ಅಲ್ಲ, ಹಿಂದೆನೂ ಕಂಫರ್ಟಬಲ್ ಆಗಿ ಕೂರ್ಬೇಕಾಗತ್ತೆ, ಸ್ಪೇಷಿಯಸ್ ಆಗಿರ್ಬೇಕಾಗತ್ತೆ, ಸ್ಟೋರೇಜ್ ಸ್ಪೇಸ್ ಗಳು ಚೆನ್ನಾಗಿ ಬೇಕಾಗುತ್ತೆ. ಅಂಡ್ ಓವರ್ ಆಲ್ ಆಗಿ ನಾವು ಹೋಗ್ತಾ ಇರೋಂತ ಜನಗಳ ಲಗೇಜ್ ಇಡೋದಕ್ಕೆ ಬೂಟ್ ಅಲ್ಲಿ ಒಳ್ಳೆ ಸ್ಪೇಸ್ ಬೇಕಾಗುತ್ತೆ. ಅದು Sierra-ದಲ್ಲಿ ಇದೆಯಾ? 20 ದಿನ ಲಡಾಖ್ ಡ್ರೈವ್ ಆದ್ಮೇಲೆ ನನಗನ್ಸಿದ್ದು 100% ನೀವು ಲಗೇಜ್ ನ ಕಮ್ಮಿ ತಗೊಂಡ್ ಹೋಗ್ತಾ ಇದೀರಾ ಅಂದ್ರೆ, ಒಂದು 20 ದಿನಕ್ಕೆ ಆಗೋಷ್ಟು ಲಗೇಜ್ ನ ಆರಾಮಾಗಿ ಇಡಬಹುದು. ಕಂಫರ್ಟ್ ಚೆನ್ನಾಗಿದೆ. ಕಂಫರ್ಟ್ ಅಂತಿದ್ದಂಗೆ ನಾವ್ ಎಲ್ಲಿಗೆ ಬರ್ತೀವಿ ಅಂದ್ರೆ, ಸಸ್ಪೆನ್ಷನ್ ಬರ್ತೀವಿ. ಇದರಲ್ಲಿ ಅಲ್ಟ್ರಾ ಗ್ಲೈಡ್ ಸಸ್ಪೆನ್ಷನ್ ಇದೆ, ಅಂಡ್ ಅದು ಕೂಡ ಫ್ರೀಕ್ವೆನ್ಸಿ ಡ್ಯಾಂಪನಿಂಗ್ ಇದೆ. ಯಾವ ತರ ವರ್ಕ್ ಆಗುತ್ತೆ ಇದು ಅಂದ್ರೆ, ಗಾಡಿ ಹೋಗ್ಬೇಕಾದ್ರೆ ಪ್ರತಿಯೊಂದು ಹಳ್ಳ ದಿಣ್ಣೆ ಏನು ಮೂವ್ಮೆಂಟ್ಸ್ ಇರುತ್ತೆ ಸಸ್ಪೆನ್ಷನ್, ಅದನ್ನ ಕಂಟಿನ್ಯೂಸ್ ಆಗಿ ಮೆಜರ್ ಮಾಡ್ತಾ ಇರುತ್ತೆ, ಅನಲೈಸ್ ಮಾಡ್ತಾ ಇರುತ್ತೆ ಸಿಸ್ಟಮ್. ಸೊ ಎಲ್ಲೆಲ್ಲಿ ಎಷ್ಟೆಷ್ಟು ಡ್ಯಾಂಪ್ ಬೇಕಾಗುತ್ತೆ ಅದನ್ನ ಸಿಸ್ಟಮ್ ಪ್ರೊವೈಡ್ ಮಾಡ್ತಾ ಇರುತ್ತೆ. ಹಂಗಾಗಿ ಮುಂದೆ ಕೂರೋರಾಗಿರ್ಬೋದು, ಹಿಂದೆ ಕೂರೋರಾಗಿರ್ಬೋದು, ಆರಾಮಾಗಿ ಕುತ್ಕೋಬಹುದು. ಈವನ್ ಆಫ್ ರೋಡಿಂಗ್ ಅಲ್ಲೂ ಅಷ್ಟೇನೆ. ಅಂಡ್ ಮಲ್ಟಿ ಟೆರೈನ್ ಮೋಡ್ಸ್ ಏನ್ ಬರುತ್ತೆ, ಪ್ರತಿಯೊಂದು ಮೋಡಿಗೆ ಗಾಡಿಲಿರುವಂತ ಟಾರ್ಕ್ ಪವರ್ ಯಾವ ರೀತಿ ಟ್ಯೂನ್ ಆಗುತ್ತೆ ಅಂದ್ರೆ, ಯಾವ ತರ ಡೆಲಿವರಿ ಕೊಡುತ್ತೆ ಆ ತರ ಸಸ್ಪೆನ್ಷನ್ ಟ್ಯೂನ್ ಆಗುತ್ತೆ. ಅಂಡ್ ಇವನ್ ಟ್ರಾಕ್ಷನ್ ಕೂಡ ಚೇಂಜ್ ಆಗುತ್ತೆ. ಓವರ್ ಆಲ್ ಆಗಿ ನೀವು ಇದನ್ನ ಕಸ್ಟಮೈಸ್ ಕೂಡ ಮಾಡ್ಕೋಬಹುದು. ಆ ಆಪ್ಷನ್ ಕೂಡ ನಿಮಗೆ ಸಿಗುತ್ತೆ. ಇನ್ನು ಅದೇ Sierra.ev ನಲ್ಲಿ ಬ್ಯಾಟರಿ ಆಪ್ಷನ್ ನೋಡೋದಾದ್ರೆ 63 kWh ಮತ್ತೆ 75 kWh ಬರುತ್ತೆ. ರೇಂಜ್ ಕ್ಲೈಮ್ ಮಾಡೋದು ಬಿಡಿ, ನೀವೇನಾದ್ರೂ ಫುಲ್ ಟಾಪ್ ವೇರಿಯಂಟ್ ರೇರ್ ವೀಲ್ ಡ್ರೈವ್ ತಗೋತಾ ಇದೀರಾ ಅಂದ್ರೆ ನಿಯರ್ಲಿ 480 to 500 ಬರುತ್ತೆ ಅಂತ ಹೇಳ್ತಾರೆ. ಡ್ರೈವಿಂಗ್ ಮೇಲೆ ಡಿಪೆಂಡ್ ಆಗುತ್ತೆ ಅಟ್ ಲಾಸ್ಟ್, ಮತ್ತೆ ಟೆರೈನ್, ಗಾಡಿ ಕಂಡೀಷನ್ ಮೇಲೂ ಡಿಪೆಂಡ್ ಆಗುತ್ತೆ. ಇನ್ನು ಅದನ್ನ ಬಿಟ್ರೆ ಈಗೆಲ್ಲ ಟೆಕ್ನಾಲಜಿ ನೋಡಿ ಸಿಕ್ಕಾಪಟ್ಟೆ ಬೇಗ ಅಪ್ಡೇಟ್ ಆಗ್ತಾ ಇದೆ. ನೀವು ಒಂದು 20 ಮಿನಿಟ್ಸ್ ಚಾರ್ಜ್ ಮಾಡೋದ್ರೊಳಗೆ 200 to 250 km
ರೇಂಜ್ ಟಾಪ್ ಅಪ್ ಆಗುತ್ತೆ. ಸೊ ಹಂಗಾಗಿ ಪ್ಲಾನ್ ಮಾಡೋಕ್ಕೂ ಕಷ್ಟ ಇಲ್ಲ, ಈಗ ಟ್ರಿಪ್ ಮಾಡೋಕ್ಕೂ ಕಷ್ಟ ಇಲ್ಲ ಈ ಗಾಡಿಗಳಲ್ಲಿ. ಇನ್ನು ಡಿಸೈನಿಂಗ್ ವಿಚಾರಕ್ಕೆ ಬರೋದಾದ್ರೆ ತುಂಬಾ ಜನಕ್ಕೆ ಸಿಯಾರ ಇಷ್ಟ ಆಯ್ತು. ಯಾವಾಗ ಪ್ರೋಮೋಗಳನ್ನ ಇದರಲ್ಲಿ ಯೂಟ್ಯೂಬ್ ಅಲ್ಲಿ, ಇನ್ಸ್ಟಾಗ್ರಾಮ್ ಅಲ್ಲಿ ಹಾಕಕ್ ಸ್ಟಾರ್ಟ್ ಮಾಡಿದ್ರು ಟಾಟಾ ಮೋಟರ್ಸ್ ಅವ್ರು, ಅವಾಗ ಇಷ್ಟ ಆಯ್ತು. ಲಾಂಚಿಗೆ ಹೋಗಿ ನಾವುಗಳು ವಿಡಿಯೋ ಹಾಕಿದಾಗ್ಲೂ ಇಷ್ಟಪಟ್ಟರು. ಯಾವಾಗ ಡೀಲರ್ಶಿಪ್ ಗಳಿಗೆ ಬಂತು, ರೋಡ್ ಮೇಲೆ ನೋಡಕ್ ಸ್ಟಾರ್ಟ್ ಮಾಡಿದ್ರು, ಹಿಂದೆ ಡಿಸೈನ್ ಇಷ್ಟ ಆಗ್ತಿಲ್ಲ, ಹಿಂದೆ ಡಿಸೈನ್ ಇಷ್ಟ ಆಗ್ತಿಲ್ಲ ಅಂತ ತುಂಬಾ ಜನ ಹೇಳಿದ್ ನಾನು ಕೇಳಿದೀನಿ. ಡಿಸೈನ್ ಅಂತ ಬಂದ್ರೆ ಅವರು ಜಸ್ಟ್ ಇವತ್ತು ಡಿಸೈನ್ ಮಾಡ್ಬಿಟ್ರು ನಾಳೆಗೆ ಪ್ರೊಡಕ್ಷನ್ ಮಾಡಿದ್ರು ಅಂತಲ್ಲ, ಡಿಸೈನ್ಗೆ ತುಂಬಾ ದಿನ ತಗೋತಾರೆ. ಫ್ಲಾಟ್ ಮಾಡಿದ್ದಾರೆ ಅಂದ್ರೆ ಅದಕ್ಕೊಂದು ರೀಸನ್ ಇರುತ್ತೆ. ಅಂಡ್ ತುಂಬಾ ಜನ ಹೇಳಿದ್ದು ಸ್ಪೇರ್ ವೀಲ್ ನ ಬಾಟಮ್ ಅಲ್ಲಿ ಕೊಡೋದಕ್ಕಿಂತ ಹಿಂದೆ ಹಾಕಿದ್ರೆ ಚೆನ್ನಾಗಿರ್ತಿತ್ತು ಅಂತ. ಅಫ್ಕೋರ್ಸ್ ನೆಕ್ಸ್ಟ್ ಲೆವೆಲ್ ಕಾಣ್ತಿತ್ತು ಗಾಡಿ, ಬಟ್ ಅದಕ್ಕೆ ಕನ್ಸ್ಟೆಂಟ್ಸ್ ಇರುತ್ತೆ. ಟೈಲ್ ಗೇಟ್ ಮತ್ತೆ ಹೆವಿ ಮಾಡ್ಬೇಕಾಗತ್ತೆ, ಗಾಡಿ ಹೆವಿ ಆಗುತ್ತೆ. ಏಸ್ಥೆಟಿಕ್ ಮಾತ್ರ ಅಲ್ಲ, ನೋಡಕ್ ಮಾತ್ರ ಅಲ್ಲ, ಏರೋಡೈನಮಿಕಲಿ ಚೆನ್ನಾಗಿರ್ಬೇಕು, ಜೊತೆಗೆ ಗಾಡಿ ಪರ್ಫಾರ್ಮೆನ್ಸ್ ಗೂ ಮ್ಯಾಚ್ ಆಗ್ಬೇಕು, ಆ ತರ ಡಿಸೈನ್ ಇರಬೇಕು. ಸೊ ಸಿಯಾರಾದಲ್ಲಿ ಆ ತರ ಇದೆ. ಸೊ ಏನು ಮುಂಚೆ ಸಿಯಾರ ಇತ್ತು, ಲೆಜೆಂಡರಿ ಸಿಯಾರ, ಅದ್ರದ್ದು ಎಮೋಷನ್ಸ್ ನ ತಗೊಂಡು ಈಗಿನ ಟೆಕ್ನಾಲಜಿ ಯೂಸ್ ಮಾಡ್ಕೊಂಡು ಈಗಿನ ಕಾಲಕ್ಕೆ ಯಾವ ರೀತಿ ಬೇಕು ಆ ತರ ಲಾಂಚ್ ಮಾಡಿದ್ದಾರೆ, ನಮ್ಗಳಿಗೆ ಕೊಟ್ಟಿದ್ದಾರೆ ಅಂತ ನಾನು ಹೇಳ್ತೀನಿ. ಹಂಗಂತ ಕಂಪ್ಲೀಟ್ ಈ ಸೆಗ್ಮೆಂಟ್ ನಲ್ಲಿ ಇರುವಂತ ದಿ ಬೆಸ್ಟ್, ಒನ್ ಆಫ್ ದಿ ಬೆಸ್ಟ್ ಕಾರ್ ಅಂತ ನಾನು ಹೇಳಲ್ಲ. ಬಟ್ ಫ್ಯಾಮಿಲಿಗೆ ಅಂತ ಬಂದ್ರೆ, ಫನ್ ಟು ಡ್ರೈವ್ ಅಂತ ಬಂದ್ರೆ ಅಫ್ಕೋರ್ಸ್ ಸಿಯಾರ ಚೆನ್ನಾಗಿದೆ. ಬಟ್ ಒಂದೊಂದು ಚೇಂಜ್ ಆಗ್ಬೇಕಾಗಿತ್ತು, ಇದು ಎಲೆಕ್ಟ್ರಿಕ್ ವೆಹಿಕಲ್ ಆಗಿರೋದ್ರಿಂದ. ಬಟ್ ಹೊರಗಿಂದ ಒಳಗೆ ತನಕ ಎಲ್ಲ ಸಿಯಾರ ಐಸ್ ಇಂದಾನೆ ಎತ್ಕೊಂಡ್ ಬಂದ್ಬಿಟ್ಟಿದ್ದಾರೆ. Tiago.ev ನಲ್ಲಿ Tata.ev ಬ್ಯಾಡ್ಜಿಂಗ್ ಬರುತ್ತೆ, ಹೌದಾ? ಬಟ್ ಇದರಲ್ಲಿ ಸೇಮ್ ಐಸ್ ಅಲ್ಲಿ ಏನಿದೆ ಅದೇ ಟಾಟಾ ಲೋಗೋ ಕೊಟ್ಟಿದ್ದಾರೆ. ಸೊ ಇದನ್ನ ಏನಕ್ಕೆ ಮಾಡಬೇಕಿತ್ತು ಅಂತ ಒಂದು ಪ್ರಶ್ನೆ ನನಗೆ. ಚೇಂಜ್ ಮಾಡಿದ್ರೆ ಇದನ್ನು ಚೇಂಜ್ ಮಾಡಬೇಕಿತ್ತು, ಚೆನ್ನಾಗಿರ್ತಿತ್ತು. ಅದರಲ್ಲಿ ಮ್ಯಾಟ್ ಮಾಡ್ಬಿಟ್ಟಿದ್ದಾರೆ, ಫಿಂಗರ್ ಪ್ರಿಂಟ್ ಬೀಳಲ್ಲ. ಬಟ್ ಇದರಲ್ಲಿ ಗ್ಲಾಸಿ ಇದೆ, ಟಾಟಾ ಲೋಗೋ ಇಲ್ಯುಮಿನೇಟ್ ಆಗುತ್ತೆ, ಫಿಂಗರ್ ಪ್ರಿಂಟ್ ಎಲ್ಲ ಬೀಳ್ತಾ ಇದೆ. ಇದೊಂದು ಚೇಂಜ್ ಆಗ್ಬೇಕಿತ್ತು, ಅದು ಆಗಿಲ್ಲ. ಇನ್ನು ಒಳಗೆ ಇಂಟೀರಿಯರ್ ನೋಡಕ್ ಬಂದ್ರೆ ನಿಮಗೆ ಟೋಟಲ್ ಆಗಿ ಐಸ್ನೇ ನೋಡ್ದಂಗೆ ಆಗುತ್ತೆ. ಸಿಯಾರ ಡೀಸೆಲ್, ಸಿಯಾರ ಪೆಟ್ರೋಲ್ ಟಾಪ್ ವೇರಿಯಂಟ್ ನೋಡ್ದಂಗೆ ಆಗುತ್ತೆ. ಡ್ರೈವ್ ಮಾಡಕ್ ಮಾತ್ರ ಡಿಫರ್ ಆಗುತ್ತೆ. ಈಗ ಒಂದು 70 ಕಿಲೋಮೀಟರ್ ಆದ್ಮೇಲೆ ಕೊಟ್ಟಗಿರಿಗೆ ಬಂದಿದ್ದೀವಿ. ಫುಲ್ ಹಿಲ್ ಸ್ಟೇಷನ್ಸ್ ನೋಡ್ತಾ ಇದೀರಲ್ಲ, ಫುಲ್ ಟೀ ಎಸ್ಟೇಟ್ಗಳು. ಈ ಕಡೆ ಅಂತೂ ಬೊಂಬಾಟ ಕಾಣ್ತಾ ಇದೆ. ಫುಲ್ ಗುಡ್ಡದ ಮೇಲೆ ಮನೆಗಳಿದೆ, ಮೋಡ ತೇಲ್ತಾ ಇದೆ. ಈಗ ಜಸ್ಟ್ ಮಳೆ ಬಂತು. ಅಂಡ್ ಇಲ್ಲಿವರೆಗೂ ಬಂದಿದ್ದ ಎಕ್ಸ್ಪೀರಿಯನ್ಸ್ ಮಾತ್ರ ಜಸ್ಟ್ 70 ಕಿಲೋಮೀಟರ್ ಆಗಲಿ ಬೊಂಬಾಟ ಆಗಿತ್ತು. ಇನ್ನು ಡಿಸೈನ್ ಬಗ್ಗೆ ಮಾತಾಡೋದಾದ್ರೆ ಕಂಪ್ಲೀಟ್ ಬಾಕ್ಸಿ ಸ್ಟ್ರಕ್ಚರ್, ಕಂಪ್ಲೀಟ್ ಅಂದ್ರೆ ಫುಲ್ ಬಾಕ್ಸಿಯಾಗಿ ಕಾಣುತ್ತೆ ಗಾಡಿ. ಫ್ರಂಟ್ ಫೇಶಿಯಾದಲ್ಲಿ ನೋಡಿದ್ರೆ ಒಂದು ನಿಮ್ಗೆ ಏನ್ ಐಸ್ ಬರುತ್ತೆ, ಇಂಟರ್ನಲ್ ಕಂಬಷನ್ ಇಂಜಿನ್, ಡೀಸೆಲ್ ಅಥವಾ ಪೆಟ್ರೋಲ್ ಸಿಯಾರ ಸಿಮಿಲರ್ ಕಂಡ್ರು ಅದರಲ್ಲಿ ಇಲ್ಲಿ ಬ್ಲಾಕ್ ಕಲರ್ ಅಲ್ಲಿ ಪಿಯಾನೋ ಬ್ಲಾಕ್ ಫಿನಿಶ್ ಅಲ್ಲಿ ಗ್ರಿಲ್ ಬರುತ್ತೆ. ಬಟ್ ಇದರಲ್ಲಿ ಫುಲ್ ಬಾಡಿ ಕಲರ್ ಕೊಟ್ಟಿದ್ದಾರೆ, ಟಾಟಾ ಲೋಗೋ ಇದೆ. ಬಾಟಮ್ ಅಲ್ಲಿ ಫುಲ್ ಪಿಯಾನೋ ಬ್ಲಾಕ್ ಫಿನಿಶಿಂಗ್ ಯೂಸ್ ಮಾಡಿದ್ದಾರೆ. ಬಂಪರ್ ನಲ್ಲಿ ಇಲ್ಲಿ ಸಿಲ್ವರ್ ಸ್ಕಿಟ್ ಪ್ಲೇಟ್ ಇದೆ, ಜೊತೆಗೆ ಇಲ್ಲಿ ರೆಡಾರ್ ಬರುತ್ತೆ. ಅಂಡ್ ರೆಡ್ ಬೋರ್ಡ್ ಏನು ಅಂತ ತುಂಬಾ ಜನ ಕೇಳ್ತೀರಾ. ರೆಡ್ ಬೋರ್ಡ್ ಬಂದು ಟೆಂಪರರಿ ರಿಜಿಸ್ಟ್ರೇಷನ್ ಇರುತ್ತೆ, ಸ್ಟಾಕ್ ಟ್ರಾನ್ಸ್ಫರ್ಗೆ ಅಂತ ಯೂಸ್ ಮಾಡ್ತಾರೆ. ಸೊ ಇದು ಜಸ್ಟ್ ಮೀಡಿಯಾ ಡ್ರೈವ್ಗೆ ಅಂತ ಒಂದು ನಂಬರ್ನ ತಗೊಂಡಿರ್ತಾರೆ. ಪೊಲೀಸ್ ಡಿಪಾರ್ಟ್ಮೆಂಟ್ ಅಥವಾ RTO ಇಂದ ಪರ್ಮಿಷನ್ ತಗೊಂಡು ಇದನ್ನ ಹಾಕಿರ್ತಾರೆ. ಸೊ ನಾವು ಆರಾಮಾಗಿ ಸ್ಟೇಟ್ ಒಳಗೆ ಎಲ್ಲಿ ಡ್ರೈವ್ ನಡೀತಾ ಇರುತ್ತೆ ಆ ಸ್ಟೇಟ್ ಒಳಗೆ ಡ್ರೈವ್ ಮಾಡಬಹುದು. ಇನ್ನು ಅದನ್ನ ಬಿಟ್ರೆ ಫ್ರಂಟ್ ಅಲ್ಲಿ ಒಂದು ಕ್ಯಾಮ್ರಾ ಬರುತ್ತೆ. ಏನಕ್ಕೆ ಅಂದ್ರೆ 360 ಡಿಗ್ರಿ ಕ್ಯಾಮ್ರಾ ಇದೆ ಈ ಗಾಡಿನಲ್ಲಿ. ಇದರಲ್ಲಿ ಇನ್ನೊಂದು ಸ್ಪೆಷಾಲಿಟಿ ಇದೆ, ವ್ಯೂ ಎಕ್ಸ್ಟೆಂಡ್ ಆಗುತ್ತೆ. ನೀವು ಫ್ರಂಟ್ ವ್ಯೂನ ಆನ್ ಮಾಡ್ಕೊಂಡು ರೈಟ್ ಗೆ ಸ್ಟೀರಿಂಗ್ ವೀಲ್ ತಿರುಗಿಸಿದ್ರೆ ರೈಟ್ ಇಂದು ಎಕ್ಸ್ಟೆಂಡ್ ಆಗುತ್ತೆ, ಲೆಫ್ಟ್ ಟರ್ನ್ ಮಾಡಿದ್ರೆ ಲೆಫ್ಟ್ ಸೈಡ್ ವ್ಯೂ ಎಕ್ಸ್ಟೆಂಡ್ ಆಗುತ್ತೆ. ಸೊ ಇದನ್ನು ನಾರ್ಮಲ್ ಆಗಿ ಕಾರ್ನರ್ಸ್ ಅಲ್ಲಿ ಡ್ರೈವ್ ಮಾಡಬೇಕಾದ್ರೆ ತುಂಬಾ ಹೆಲ್ಪಿಗೆ ಬರುತ್ತೆ. ಇಲ್ಲಿರೋದು ಕಾರ್ನರಿಂಗ್ ಫಂಕ್ಷನ್ ಇರುವಂತ ಫಾಗ್ ಲ್ಯಾಂಪ್ಸ್, LED ಫಾಗ್ ಲ್ಯಾಂಪ್ಸ್. ಇದ್ರದ್ದು ಫಂಕ್ಷನ್ ಏನು, ಸ್ಟೀರಿಂಗ್ ವೀಲ್ ರೈಟ್ ಟರ್ನ್ ಮಾಡಿದ್ರೆ ಈ ಫಾಗ್ ಲ್ಯಾಂಪ್ಸ್ ಆನ್ ಆಗುತ್ತೆ, ಲೆಫ್ಟ್ ಸೈಡ್ ಟರ್ನ್ ಮಾಡಿದ್ರೆ ಲೆಫ್ಟ್ ಸೈಡ್ ಫಾಗ್ ಲ್ಯಾಂಪ್ ಆನ್ ಆಗುತ್ತೆ. ಆ ತರ ಕ್ಯಾಮ್ರಾ ಕೊಟ್ಟಿದ್ದಾರೆ. ಇನ್ನು ಇಲ್ಲಿ LED ಹೆಡ್ ಲ್ಯಾಂಪ್ಸ್ ಬರುತ್ತೆ. ಇದಕ್ಕೆ ಬೂಸ್ಟರ್ಸ್ ಕೂಡ ಇದೆ. ಏನದು ಬೂಸ್ಟರ್ಸ್ ಅಂದ್ರೆ, ನಾರ್ಮಲ್ ಆಗಿ ನೀವು ಡ್ರೈವ್ ಮಾಡಬೇಕಾದ್ರೆ ಒಂದು 60-70 ಕಿಲೋಮೀಟರ್ ಸ್ಪೀಡ್ ನ ಕ್ರಾಸ್ ಮಾಡಿದ್ರಿ ಅಂದ್ರೆ ಏನ್ ಥ್ರೋ ಇರುತ್ತಲ್ವಾ ಹೆಡ್ ಲ್ಯಾಂಪ್ಸ್, ಅದು ಸಾಲಲ್ಲ. ಇನ್ನೊಂದು ಸ್ವಲ್ಪ ದೂರ ಎಕ್ಸ್ಟೆಂಡ್ ಆದ್ರೆ ಚೆನ್ನಾಗಿರುತ್ತೆ, ಕಾಣುತ್ತೆ ಅನ್ಸ್ತಿರುತ್ತಲ್ವಾ. ಅದಕ್ಕೋಸ್ಕರ ಈ ಗಾಡಿನಲ್ಲಿ ಸ್ಪೀಡ್ ಗೈನ್ ಆದಾಗೆ ಬೂಸ್ಟರ್ಸ್ ಕೊಟ್ಟಿರೋದ್ರಿಂದ ಎಕ್ಸ್ಟೆಂಡ್ ಆಗುತ್ತೆ, ವಿಸಿಬಿಲಿಟಿ ಕ್ಲಿಯರ್ ಆಗಿರುತ್ತೆ. ಇನ್ನು DRLs ನೋಡಿ, ಸಿಮಿಲರ್ ಟು ಸಿಯಾರ ಐಸ್, ಬಟ್ ಇದರಲ್ಲಿ ಆನಿಮೇಷನ್ ಬರುತ್ತೆ. ನೀವು ಚಾರ್ಜಿಂಗ್ ಹಾಕಿದಾಗ ಗಾಡಿನ ಅದು ಆನಿಮೇಷನ್ ತೋರಿಸ್ತಾ ಇರುತ್ತೆ ಎಷ್ಟು ಚಾರ್ಜ್ ಆಗಿದೆ ಅಂತ. 20%, 40, 50 ಈ ತರ ಎಕ್ಸ್ಪ್ಯಾಂಡ್ ಆಗ್ತಾ ಹೋಗುತ್ತೆ. ಫುಲ್ LED ಆನ್ ಆಗಿತ್ತಂದ್ರೆ DRL ಫುಲ್ ಚಾರ್ಜ್ ಆಗಿದೆ ಅಂತ ಅರ್ಥ. ಅಂಡ್ ಈ ಗಾಡಿನಲ್ಲಿ ಲೆವೆಲ್ 2 ಅಲ್ಲ, ಲೆವೆಲ್ 2+ ADAS ಬರುತ್ತೆ. ಏನಕ್ಕೆ ಪ್ಲಸ್ ಅಂದ್ರೆ ಇದರಲ್ಲಿ ಆಟೋ ಪಾರ್ಕ್ ಅಸಿಸ್ಟ್ ಇದೆ. ಹಾಗಾಗಿ ಲೆವೆಲ್ 2+. ಫ್ರಂಟ್ ಅಲ್ಲಿ 6 ಪ್ರಾಕ್ಸಿಮಿಟಿ ಸೆನ್ಸರ್ಸ್ ಬರುತ್ತೆ, ಸೈಡ್ ಇಂದಾನು ಕೊಟ್ಟಿದ್ದಾರೆ. ಈ ಕಡೆ 3 ಬರುತ್ತೆ, ಆ ಕಡೆ 3 ಬರುತ್ತೆ, ಹಿಂದೆನೂ ಸೇರಿ ಟೋಟಲ್ ಆಗಿ 12 ಪಾರ್ಕಿಂಗ್ ಸೆನ್ಸರ್ಸ್ ಬರುತ್ತೆ. ಇನ್ನ ADASಗೆ ಬೇಕಿರೋ ತರ ರೆಡಾರ್ ಬಾಟಮ್ ಅಲ್ಲಿ ಇದೆ. ಅಂಡ್ ಇಲ್ಲಿ ಒಂದು ಕ್ಯಾಮ್ರಾ ಪ್ಲೇಸ್ ಮಾಡಿದ್ದಾರೆ. ಜೊತೆಗೆ ರೈನ್ ಸೆನ್ಸಿಂಗ್ ವೈಪರ್ಸ್ ಬರುತ್ತೆ. ಇದರಲ್ಲಿ ಹೆಡ್ ಲ್ಯಾಂಪ್ಸ್ ಬಂದು ಆಟೋಮೆಟಿಕ್ ಫಂಕ್ಷನ್ ಇದೆ. ಜೊತೆಗೆ ಹೈ ಬೀಮ್ ಅಸಿಸ್ಟ್ ಇದೆ. ಏನದು ಹೈ ಬೀಮ್ ಅಸಿಸ್ಟ್ ಅಂದ್ರೆ, ನೀವು ಹೈ ಬೀಮ್ ಹಾಕೊಂಡಿದ್ದೀರಾ, ಹೈ ಬೀಮ್ ಅಸಿಸ್ಟ್ ಆನ್ ಇದೆ ಅಂದ್ರೆ ನೈಟ್ ಟೈಮ್ ಅಲ್ಲಿ ಟ್ರಾವೆಲ್ ಮಾಡಬೇಕಾದ್ರೆ ಆಪೋಸಿಟ್ ಯಾವ್ದಾದ್ರು ವೆಹಿಕಲ್ ಬಂದು ಅದ್ರ ಲೈಟ್ ಡಿಟೆಕ್ಟ್ ಮಾಡಿದ್ರೆ ಇಲ್ಲಿರುವಂತ ಹೆಡ್ ಲ್ಯಾಂಪ್ ಲೋ ಬೀಮ್ಗೆ ಸ್ವಿಚ್ ಆಗುತ್ತೆ. ಮತ್ತೆ ಆ ಗಾಡಿ ಪಾಸ್ ಆದ್ಮೇಲೆ ಹೈ ಬೀಮ್ಗೆ ಸ್ವಿಚ್ ಆಗುತ್ತೆ. ಅದೇ ಹೈ ಬೀಮ್ ಅಸಿಸ್ಟ್. ಇನ್ನು ಇಲ್ಲಿರೋದು 19 ಇಂಚ್ ಅಲಾಯ್ ವೀಲ್ಸ್, ಡ್ಯೂಯಲ್ ಟೋನ್ ಅಲಾಯ್ ವೀಲ್ಸ್ ಕೊಟ್ಟಿದ್ದಾರೆ. ಏರೋ ಇನ್ಸರ್ಟ್ಸ್ ಇದೆ. ಇದೆಲ್ಲ ಅಲಾಯ್ ಅಲ್ಲ, ಜಸ್ಟ್ ಪ್ಲಾಸ್ಟಿಕ್ ಕ್ಲಾಡಿಂಗ್ ತರ ಅಷ್ಟೇ ಆಡ್ ಮಾಡಿದ್ದಾರೆ. ಏರೋಡೈನಮಿಕ್ಸ್ಗೋಸ್ಕರ ಕೊಟ್ಟಿರ್ತಾರೆ. 255/55 R19 ಇದೆ. R19 ಅಂದ್ರೆ ರೇಡಿಯಲ್ ಟೈರ್ಸ್, 19 ಇಂಚ್ ಅಲಾಯ್ ವೀಲ್ಸ್ ಬರುತ್ತೆ. ಅಂಡ್ ಇಲ್ಲಿರೋದು ಲೋ ರೆಸಿಸ್ಟೆನ್ಸ್ ರೋಲಿಂಗ್ ಟೈರ್ಸ್ ಅಂತ ಹೇಳ್ತಾರೆ. ಎಲೆಕ್ಟ್ರಾನಿಕ್ ಸ್ಟೆಬಿಲಿಟಿ ಪ್ರೋಗ್ರಾಮ್ ಅಂಡರ್ ಅಲ್ಲಿ ಬರುವಂತ ಪ್ರತಿಯೊಂದು ಫೀಚರ್ಸ್ ಕೊಟ್ಟಿದ್ದಾರೆ ಈ ಗಾಡಿನಲ್ಲಿ. ABS, EBD ಆಗಿರ್ಬೋದು, ರೋಲ್ ಓವರ್ ಮಿಟಿಗೇಷನ್, ಬ್ರೇಕ್ ಡಿಸ್ಕ್ ವೈಪಿಂಗ್ ಇದೆ. ಸೊ ನಾರ್ಮಲ್ ಆಗಿ ನೀವು ನೀರಲ್ಲಿ ಹೋದ್ರೆ ಅಥವಾ ಮಳೆ ಬಂದಾಗ ಏನಾಗುತ್ತೆ, ಡಿಸ್ಕ್ ಮೇಲೆ ನೀರು ಕುಂತು ಬಿಟ್ಟಿರುತ್ತೆ. ನೆಕ್ಸ್ಟ್ ನೀವು ಬ್ರೇಕ್ ಅಪ್ಲೈ ಮಾಡಿದಾಗ ಅಷ್ಟು ಎಫೆಕ್ಟಿವ್ ಇರಲ್ಲ ಬ್ರೇಕಿಂಗ್. ಸೊ ಅದಕ್ಕೋಸ್ಕರ ಏನ್ ಮಾಡುತ್ತೆ, ಸಿಸ್ಟಮ್ ಅನಲೈಸ್ ಮಾಡಿ ಸ್ವಲ್ಪ ಬ್ರೇಕ್ ಅಪ್ಲೈ ಮಾಡಿ ಆ ಹೀಟಿಗೆ
ಎಲ್ಲ ನೀರು ಎವಾಪರೇಟ್ ಆಗಿರುತ್ತೆ. ಅದನ್ನ ನೀವು ಕೂಡ ಮಾಡ್ಬೋದು. ಸ್ವಲ್ಪ ಬ್ರೇಕ್ ಅಪ್ಲೈ ಮಾಡಿದ್ರೆ ನೀರೆಲ್ಲ ರಿಮೂವ್ ಆಗಿಬಿಡುತ್ತೆ. ಬಟ್ ಇದರಲ್ಲಿ ಎಲೆಕ್ಟ್ರಾನಿಕಲಿ ನಡೆಯುತ್ತೆ. ಎಲೆಕ್ಟ್ರಿಕಲಿ ಅಡ್ಜಸ್ಟಬಲ್ ಓವರ್ ವೇಮ್ ಕೊಟ್ಟಿದ್ದಾರೆ, ಟರ್ನ್ ಇಂಡಿಕೇಟರ್ಸ್ ಇಂಟಿಗ್ರೇಟ್ ಆಗಿದೆ, ಅಂಡ್ ಇಲ್ಲಿ ಕ್ಯಾಮ್ರಾ ಬರುತ್ತೆ. ಜೊತೆಗೆ ಪೆಡಲ್ ಲ್ಯಾಂಪ್ ಇದೆಯಾ? ಇಲ್ಲ, ಪೆಡಲ್ ಲ್ಯಾಂಪ್ ಇದರಲ್ಲಿ ಕೊಟ್ಟಿಲ್ಲ. ಇನ್ನು ಈ ಜಾಗದಲ್ಲಿ ನೋಡಿದ್ರೆ ಟಾಟಾ.ev ಬ್ಯಾಡ್ಜಿಂಗ್ ಕೊಟ್ಟಿದ್ದಾರೆ. ಗ್ರೇ ಮತ್ತೆ ಬ್ಲೂ ಕಲರ್ ಇನ್ಸರ್ಟ್ ಇದೆ, ಚೆನ್ನಾಗಿ ಕಾಣ್ತಾ ಇದೆ. ಇನ್ನು ಫುಲ್ ಬಾಡಿ ಕ್ಲಾಡಿಂಗ್ ಏನಿದೆ ಕಂಪ್ಲೀಟ್ ಪಿಯಾನೋ ಬ್ಲ್ಯಾಕ್ ಫಿನಿಶಿಂಗ್ ಬರುತ್ತೆ. ಇನ್ನು ಈ ಗಾಡಿ ಎಂಟರ್ ಆಗೋದಕ್ಕೆ ನಿಮಗೆ ಮಲ್ಟಿಪಲ್ ವೇಸ್ ಇದೆ. ಒಂದು ಓರಿಯೋ ಬಿಸ್ಕೆಟ್ ಥರ ಕೀ ಫಾಬ್ ಕೊಟ್ಟಿದ್ದಾರೆ, .ev ಬ್ಯಾಡ್ಜಿಂಗ್ ಇದೆ. ಆ್ಯಂಡ್ ಇದರಲ್ಲಿ ಲಾಕ್, ಅನ್ಲಾಕ್, ಪಾರ್ಕಿಂಗ್ ಅಸಿಸ್ಟ್, ಸಮ್ಮನ್ ಮೋಡ್ಗೆ ಮುಂದೆ ಹಿಂದೆ ಮೂವ್ ಮಾಡೋದಕ್ಕೆ ಟೈಲ್ ಗೇಟ್ ರಿಲೀಸರ್ ಮತ್ತೆ ಫಾಲೋ ಮಿ ಹೋಮ್ ಬಟನ್ ಕೊಟ್ಟಿದ್ದಾರೆ. ಈ ಜಾಗದಲ್ಲಿ ಗಾಡಿನ ಹಿಂದೆ ಮುಂದೆ ಮೂವ್ ಮಾಡ್ಬೋದಾ ಚೆಕ್ ಮಾಡುವ. ಗಾಡಿನ ಲಾಕ್ ಮಾಡ್ತೀನಿ. ಲಾಕ್ ಮಾಡಿದ್ಮೇಲೆ ಹೋಲ್ಡ್ ಬಟನ್ನ ಪ್ರೆಸ್ ಮಾಡಿ ಇಟ್ಕೋಬೇಕು. ಪ್ರೆಸ್ ಮಾಡಿ ಇಟ್ಕೊಂಡ್ರೆ ಗಾಡಿ ಆನ್ ಆಗುತ್ತೆ. ಆನ್ ಆಯ್ತಾ ಇಲ್ವ ಅಂತ ಹೆಂಗ್ ಗೊತ್ತಾಗುತ್ತೆ ಹೇಳಿ? ಒಳಗೆ ಇನ್ಫೋಟೈನ್ಮೆಂಟ್ ಸಿಸ್ಟಮ್ ಎಲ್ಲ ಆನ್ ಆಯಿತು. ಸೊ ಈಗ ಆನ್ ಆಗಿದೆ. ನೆಕ್ಸ್ಟ್ ಮುಂದಕ್ಕೆ ಮೂವ್ ಮಾಡೋಣ, ಹಿಂದಕ್ಕೆ ಮೂವ್ ಮಾಡೋಣ, ಹಿಂದಕ್ಕೆ ಮೂವ್ ಮಾಡೋಣ. ಸೊ ಈ ಬಟನ್ ಪ್ರೆಸ್ ಮಾಡಿದ್ರೆ ಹಿಂದಕ್ಕೆ ಮೂವ್ ಆಗುತ್ತೆ ನೋಡಿ. ಓವರ್ ವೇಮ್ಸ್ ಓಪನ್ ಆಯಿತು, ಬ್ಲಿಂಕ್ ಆಗ್ತಾ ಇದೆ. ಪ್ರೆಸ್ ಮಾಡಿ ಇಟ್ಕೊಂಡಿದ್ದೀನಿ, ನಿಧಾನಕ್ಕೆ ಮೂವ್ ಆಗ್ತಾ ಇದೆ ನೋಡಿ. ನೆಕ್ಸ್ಟ್ ಮುಂದಕ್ಕೆ ಮೂವ್ ಮಾಡಬೇಕು ಅಂದರೆ 15 ಸೆಕೆಂಡ್ ಗ್ಯಾಪ್ ಕೊಟ್ಟು ಮುಂದಕ್ಕೆ ಮೂವ್ ಮಾಡೋ ಬಟನ್, ಸಮ್ಮನ್ ಮೋಡ್ ಬಟನ್ ಪ್ರೆಸ್ ಮಾಡಿದ್ರೆ ಗಾಡಿ ಮುಂದಕ್ಕೆ ಬರುತ್ತೆ. ಸೊ ಇದನ್ನ ನೀವು ನಾರ್ಮಲಾಗಿ ಎಲ್ಲಾದರೂ ಈ ಥರ ಟೈಟ್ ಪಾರ್ಕಿಂಗಲ್ಲಿ ಡ್ರೈವರ್ ಡೋರ್ ಆಕ್ಸೆಸ್ ಇಲ್ಲ, ಒಳಗೋಗಿ ಜಾಗ ಇಲ್ಲ ಅಂದಾಗ ಹಿಂದೆ ಮುಂದೆ ಮೂವ್ ಮಾಡಿಕೊಂಡು ಹತ್ಬೋದು. ಇನ್ನು ಗಾಡಿ ಒಳಗೆ ಎಂಟರ್ ಆಗೋದಕ್ಕೆ ಕೀ ಫಾಬ್ ಇದೆ. ಆ್ಯಂಡ್ ಮೊಬೈಲಲ್ಲಿ ಐರಾ ಆ್ಯಪ್ ಇನ್ಸ್ಟಾಲ್ ಮಾಡಿಕೊಂಡು ಗಾಡಿ ಕನೆಕ್ಟ್ ಆದಮೇಲೆ ಅನ್ಲಾಕ್, ಲಾಕ್ ಮಾಡ್ಬೋದು, ಫಾಲೋ ಮಿ ಹೋಮ್ ಹೆಡ್ ಲ್ಯಾಂಪ್ ಆನ್ ಮಾಡ್ಬೋದು, ಜೊತೆಗೆ ಹಾರ್ನ್ ಮಾಡ್ಬೋದು. ತುಂಬ ಆಪ್ಷನ್ ಸಿಗುತ್ತೆ. ಇನ್ನೊಂದು ಆಪ್ಷನ್ ಅಂದರೆ NFC ಕಾರ್ಡ್. ಈ ಕಾರ್ಡ್ ಇದ್ರೆ ಸಾಕು, ನೀವು ಗಾಡಿ ಒಳಗೆ ಎಂಟರ್ ಆಗ್ಬೋದು, ಗಾಡಿ ಸ್ಟಾರ್ಟ್ ಮಾಡಿಕೊಂಡು ಡ್ರೈವ್ ಮಾಡ್ಬೋದು. ಹೆಂಗೆ ಅಂದರೆ ಈಗ ಗಾಡಿ ಲಾಕ್ ಆಗಿದೆ, ಇಲ್ಲಿ ಎನ್ ಅಂತ ಸಿಂಬಲ್ ಇದೆ ಅಲ್ವಾ, ಇದ್ರ ಮೇಲೆ ನಾನು ಇಟ್ಟರೆ ನೋಡಿ ಅನ್ಲಾಕ್ ಆಯಿತು, ಓಪನ್ ಆಯಿತು. ನಾನು ಒಳಗೆ ಹೋಗ್ಬೋದು. ಮತ್ತೆ ಲಾಕ್ ಮಾಡಬೇಕಾ ನೋಡಿ, ಇದ್ರ ಮೇಲೆ ನಾನು ಟ್ಯಾಪ್ ಮಾಡ್ತೀನಿ, ಲಾಕ್ ಆಯಿತು. ಒಳಗೆ ಎನ್ ಅಂತ ಇನ್ನೊಂದು ಸಿಂಬಲ್ ಕೊಟ್ಟಿದ್ದಾರೆ, ಅದ್ರ ಮೇಲೆ ಇದನ್ನು ಪ್ಲೇಸ್ ಮಾಡಿದ್ರೆ ಗಾಡಿ ಸ್ಟಾರ್ಟ್ ಕೂಡ ಮಾಡ್ಬೋದು. ಇನ್ನು ಸೈಡ್ ಪ್ರೊಫೈಲ್ ಲೆಂತ್ ಆಗಿರ್ಬೋದು, ಹೈಟ್ ಆಗಿರ್ಬೋದು, ಈವನ್ ರೂಫ್ ರೈಲ್ಸ್ ಪ್ರತಿಯೊಂದೂ ಸಿಮಿಲರ್ ಟು ಸಿಯಾರಾ ಐಸ್ ಇದೆ. ಫ್ಲಶ್ ಡೋರ್ ಹ್ಯಾಂಡಲ್ಸ್ ಬರುತ್ತೆ. ಬಟ್ ಫ್ಲಶ್ ಡೋರ್ ಹ್ಯಾಂಡಲ್ಸ್ ಬದಲು ನಾರ್ಮಲ್ ಹ್ಯಾಂಡಲ್ ಕೊಟ್ಟಿದ್ರೆ ಚೆನ್ನಾಗಿರ್ತಿತ್ತು, ಇಲ್ಲ ಮೋಟರೈಸ್ಡ್ ಮಾಡಬೇಕಿತ್ತು. 27 ರಿಂದ 28 ಲಕ್ಷ ಆಗುತ್ತೆ ಕ್ವಾಡ್ ವೀಲ್ ಡ್ರೈವ್ ಗಾಡಿ. ಅಟ್ಲೀಸ್ಟ್ ಟಾಪ್ ವೇರಿಯಂಟಿ ಕೊಟ್ಟಿದ್ದಾರೆ, ಅದನ್ನು ಕೊಟ್ಟಿಲ್ಲ. ಅದನ್ನು ಕೊಟ್ಟಿದ್ರೆ ಚೆನ್ನಾಗಿರ್ತಿತ್ತು. ರೇರ್ ಪ್ರೊಫೈಲ್ ನೋಡಿ, ಏನು ಚೇಂಜಸ್ ಇಲ್ಲ. ಒಂದು ಗಾಡಿ ಕಲರಲ್ಲಿ ಹೇಳ್ಬೋದು, ಅದು ಬಿಟ್ರೆ Sierra.ev ಅಂತ ಬ್ಯಾಡ್ಜಿಂಗ್ ಸಿಗುತ್ತೆ. ನಾರ್ಮಲ್ ಸಿಯಾರಾದಲ್ಲಿ ಸಿಯಾರಾ ಅಂತ ಇರುತ್ತೆ. ಇನ್ನು ಟಾಟಾ ಲೋಗೋ, ಕನೆಕ್ಟೆಡ್ ಟೈಲ್ ಲ್ಯಾಂಪ್ ಬರುತ್ತೆ, ವೈಪರ್ ಇದೆ, ಹಿಡನ್ ಇದೆ ಇದ್ರೊಳಗಿದೆ, ಜೊತೆಗೆ ಡಿಫಾಗರ್. ಈ ವಿಂಡ್ಶೀಲ್ಡ್ ಏರಿಯಾ ಅಂತೂ ತುಂಬಾ ಚೆನ್ನಾಗಿದೆ, ಒಳ್ಳೆ ವಿಸಿಬಿಲಿಟಿ ಕೊಡುತ್ತೆ. ಇಲ್ಲಿ ಏನು ಲಗೇಜ್ ಇಟ್ಟಿಲ್ಲ ಅಂದ್ರೆ ಮಾತ್ರ ನಿಮಗೆ ಕಾಣುತ್ತೆ. ನಾವು ಟ್ರಿಪ್ಗೆ ಹೋದಾಗ ಇಲ್ಲಿನ ತನಕ ಲೋಡ್ ಮಾಡಿದ್ವಿ, ಹಂಗಾಗಿ ಹಿಂದೆದೇನಾದ್ರೂ ನೋಡಬೇಕು ಅಂದರೆ ರಿವರ್ಸ್ ಕ್ಯಾಮ್ರಾ ವ್ಯೂ ನೋಡ್ತಿದ್ವಿ ಅಷ್ಟೇ. ಅದು ಬಿಟ್ಟರೆ ಇಲ್ಲಿ ಕೆಳಗೆ ರಿವರ್ಸ್ ಕ್ಯಾಮ್ರಾ ಬರುತ್ತೆ, ಜೊತೆಗೆ ಕಂಪ್ಲೀಟ್ ಪಿಯಾನೋ ಬ್ಲ್ಯಾಕ್ ಫಿನಿಶಿಂಗ್ ನೋಡ್ತಾ ಇರ್ಬೋದು. ಇಲ್ಲಿ ಹಾರಿಜಾಂಟಲ್ ಟೈಪಲ್ಲಿ ರಿಫ್ಲೆಕ್ಟರ್ಸ್ ಕೊಟ್ಟಿದ್ದಾರೆ, ಜೊತೆಗೆ ಪ್ರಾಕ್ಸಿಮಿಟಿ ಸೆನ್ಸರ್ಸ್. ಆ್ಯಂಡ್ ಸ್ಕಿಟ್ ಪ್ಲೇಟ್ ನೋಡಿ ಸಿಲ್ವರ್ ಕಲರ್ ಇದೆ. ಆ್ಯಂಡ್ ಸ್ಪೇರ್ ವೀಲಲ್ಲಿದೆ, ಬಾಟಮಲ್ಲಿ ಕೊಟ್ಟಿಲ್ಲ. ಏನಕ್ಕೆ ಅಂದರೆ ಇದರಲ್ಲಿ ಜಾಗ ಇಲ್ಲ, ಬ್ಯಾಟ್ರಿ ಮತ್ತು ಮೋಟರ್ ಪ್ಲೇಸ್ ಆಗಿದೆ. ಒಳಗೆ ಪಂಕ್ಚರ್ ರಿಪೇರ್ ಕಿಟ್ ಅಂತ ಕೊಟ್ಟಿದ್ದಾರೆ. ಗೆಸ್ಚರ್ ಕಂಟ್ರೋಲ್ ಬರುತ್ತೆ, ಟೈಲ್ಗೇಟ್ ಓಪನ್ ಮಾಡೋಕ್ಕೆ, ಇಲ್ಲ ಬಟನ್ ಒತ್ತಿದ್ರೆ ಆಟೋಮೆಟಿಕ್ ಓಪನ್ ಆಗುತ್ತೆ. ಲೈಫ್ ಅಂತೂ ಈಸಿ ಆಗಿಬಿಡುತ್ತೆ ಈ ಥರ ಎಲ್ಲ ಇದ್ದಾಗ. ಪಾರ್ಸಲ್ ಶೆಲ್ಫ್ ಬರುತ್ತೆ, ಇಲ್ಲಿವರೆಗೂ 622 ಲೀಟರ್ಸ್ ಬೂಟ್ ಸ್ಪೇಸ್ ಬರುತ್ತೆ. ಪಂಕ್ಚರ್ ರಿಪೇರ್ ಕಿಟ್ ಇಲ್ಲಿದೆ ನೋಡಿ, ಇದನ್ನು ಯೂಸ್ ಮಾಡ್ಕೊಂಡು ನೀವು ಪಂಕ್ಚರ್ ಆದಾಗ ಗಾಡಿಗೆ ಫ್ಲೂಯಿಡ್ ಹಾಕೊಂಡು ಡ್ರೈವ್ ಮಾಡ್ಬೋದು. ಸೊ ಇದು ಬಂದು ಟೈರ್ ಇನ್ಫ್ಲಾಟರು ಮತ್ತು ಲಿಕ್ವಿಡ್ ಬಂದು ಇದರಲ್ಲಿದೆ. ಆ್ಯಂಡ್ ಈ ಗಾಡಿ ಜೊತೆ ಒಂದು 3.3 AC ಚಾರ್ಜರ್ ಬರುತ್ತೆ, ಪೋರ್ಟಬಲ್ ಚಾರ್ಜರ್ ಅಂತ ಹೇಳ್ತೀವಿ. ಇದನ್ನು ಯೂಸ್ ಮಾಡಿಕೊಂಡು ನೀವು ಮನೆಯಲ್ಲಾದರೂ ಚಾರ್ಜ್ ಮಾಡ್ಕೊಳ್ಳಿ, ಅಥವಾ ಟ್ರಾವೆಲ್ ಮಾಡಬೇಕಾದ್ರೆ DC ಚಾರ್ಜರ್ ಸಿಕ್ಕಿಲ್ಲ ಅಂದರೆ ಚಾರ್ಜ್ ಮಾಡ್ಬೋದು. ಆ್ಯಂಡ್ ಕ್ವಾಡ್ ವೀಲ್ ಡ್ರೈವ್ ಡ್ಯೂಯಲ್ ಮೋಟರ್ ಅಂತ ಇಲ್ಲೊಂದು ಬ್ಯಾಡ್ಜಿಂಗ್ ಸಿಗುತ್ತೆ, Harrier.ev ನಲ್ಲಿ ಏನು ಸಿಕ್ತಿತ್ತು ಆ ಥರ. ಸೊ ಕ್ವಾಡ್ ವೀಲ್ ಡ್ರೈವ್ ನಿಮ್ಗೆ ಏನಿದ್ರು 1,20,000 ಎಕ್ಸ್ಟ್ರಾ ಪೇ ಮಾಡಿದ್ರೆ ಎಕ್ಸ್-ಶೋರೂಮ್ ಪ್ರೈಸ್ ಮೇಲೆ ಈ ಗಾಡಿ ಸಿಗುತ್ತೆ. ಊಟಿಗೆ ಹೋಗೋಣ ಅನ್ಕೊಂಡ್ವಿ, ಬಟ್ ಹೆವಿ ಮಳೆ ಆಯಿತು, ಫುಲ್ ಫಾಗ್ ಕವರ್ ಆಯಿತು. ಊಟಿಗೆ ಹೋಗೋಕ್ಕೆ ಇನ್ನೂ 1.5 ಗಂಟೆ ತೋರಿಸ್ತಾ ಇತ್ತು ಕೊತ್ತಗಿರಿ ಮೇಲೆ. ಸೊ ಏನಕ್ಕೆ ಮತ್ತೆ ಕೊಯಮತ್ತೂರ್ಗೆ ಹೋಗಕ್ಕೆ 3 ಅವರ್ ಬೇಕಾಗುತ್ತೆ, ನೈಟ್ ತಲುಪ್ತೀವಿ ಅಂತೇಳಿ ಕೊತ್ತಗಿರಿಯಿಂದನೇ ವಾಪಸ್ ಹೊರಟ್ಬಿಟ್ವಿ. ರೀಜನರೇಷನ್ ಬಗ್ಗೆ ಪ್ರತಿ ಎಲೆಕ್ಟ್ರಿಕ್ ಗಾಡಿ ವಿಡಿಯೋದಲ್ಲಿ ಡ್ರೈವಲ್ಲಿ ಹೇಳೇ ಇರ್ತೀನಿ. ಬಟ್ ಈಗಲೂ ನಿಮಗೆ ರೀಜನರೇಷನ್ ಬಗ್ಗೆ ಗೊತ್ತಿಲ್ಲ ಅಂದರೆ ಸಿಂಪಲ್ ಆಗಿ ಹೇಳ್ತೀನಿ. ಗಾಡಿ ಹೋಗಬೇಕಾದ್ರೆ ಆಕ್ಸಿಲೇಟರ್ ಪೆಡಲ್ ಮೇಲಿಂದ ಕಾಲ್ ಲಿಫ್ಟ್ ಮಾಡಿದ್ರೆ, ನಾವು ತೆಗೆದ್ರೆ ಕಾಲ್ನ, ಗಾಡಿ ಹೋಗ್ತಾನೆ ಇರುತ್ತಲ್ವಾ, ಆ ಮೂಮೆಂಟಮ್ ಏನಿರುತ್ತೆ ಕೈನೆಟಿಕ್ ಎನರ್ಜಿನ ಯೂಸ್ ಮಾಡಿಕೊಂಡು ಎಲೆಕ್ಟ್ರಿಕ್ ಗಾಡಿಗಳಲ್ಲಿ ಬ್ಯಾಟ್ರಿ ಮತ್ತೆ ಚಾರ್ಜ್ ಆಗುತ್ತೆ. ಅದನ್ನ ರೀಜನರೇಷನ್ ಅಂತ ಹೇಳ್ತಾರೆ. ಈ ಗಾಡಿನಲ್ಲಿ 4 ಲೆವೆಲ್ ಇದೆ, 0, 1, 2, 3. ಪೆಡಲ್ ಶಿಫ್ಟರ್ಸ್ ಕೊಟ್ಟಿದ್ದಾರೆ. ಲೆಫ್ಟಿಗೆ ಪ್ರೆಸ್ ಮಾಡಿದ್ರೆ ಲೆವೆಲ್ 3 ನಲ್ಲಿ ಇದ್ರೆ 0ಗೆ ಬರುತ್ತೆ, ರೈಟ್ ಪ್ರೆಸ್ ಮಾಡಿದ್ರೆ ಲೆವೆಲ್ ಅಪ್ ಮಾಡ್ಬೋದು. ಈಗ ಲೆವೆಲ್ 3 ಯೂಸ್ ಮಾಡ್ತಾ ಇದ್ದೀನಿ. ಎಲ್ಲೆಲ್ಲಿ ಗಾಡಿ ಸ್ಲೋ ಅನ್ಸುತ್ತೆ ಅಲ್ಲಿ ಮಾತ್ರ ಆಕ್ಸಿಲೇಟರ್ನ ಸ್ವಲ್ಪ ಟ್ಯಾಪ್ ಮಾಡ್ತಾ ಇದ್ದೀನಿ, ಸ್ಮೂತ್ ಆಗಿ ಹೋಗ್ತಾ ಇದೆ, ರೀಜನರೇಟ್ ಆಗ್ತಾ ಇದೆ. ರೀಜನರೇಟ್ ಆಗ್ತಾ ಇರೋದು ಹೇಗೆ ಗೊತ್ತಾಗುತ್ತೆ ಅಂದ್ರೆ, ಒಂದು ಗಾಡಿ ಬ್ರೇಕಿಂಗ್ ಅಪ್ಲೈ ಆಗೋದು ನಮಗೆ ಫೀಲ್ ಆಗುತ್ತೆ, ಅಂಡ್ ಇನ್ನೊಂದು ಸ್ಕ್ರೀನ್ ನೋಡಿದ್ರೆ ಗೊತ್ತಾಗುತ್ತೆ. ರೀಜನರೇಷನ್ ಲೆವೆಲ್ 3 ನಲ್ಲಿರೋದು ನೋಡ್ಕೋಬಹುದು. ಜೊತೆಗೆ ನಾವು ಆಕ್ಸಿಲೇಟ್ ಮಾಡಿದ್ರೆ ಪವರ್ ಸಪ್ಲೈ ಆಗೋದು ಮೋಟರ್ಗೆ ತೋರಿಸುತ್ತೆ. ನಾವು ಪೆಡಲ್ ಮೇಲಿಂದ ಕಾಲ್ ತೆಗೆದ್ರೆ ಡೌನಿಗೆ ಬರುತ್ತೆ ರೀಜನ್ನಿಗೆ. ಸೊ ಅದನ್ನ ಕೂಡ ನಾವು ಇಲ್ಲಿ ನೋಡ್ಕೊಂಡು ಹೇಳ್ಬೋದು ರೀಜನರೇಷನ್ ಆಗ್ತಾ ಇದೆ ಅಂತ. ಮತ್ತೆ ರೇಂಜ್ ಇಂಪ್ರೂವ್ ಆಗ್ತಾ ಇರುತ್ತೆ, ಚಾರ್ಜ್ ಕೂಡ ಜಾಸ್ತಿ ಆಗ್ತಾ ಇರುತ್ತೆ. ಇದನ್ನ ಏನು ಕೊಟ್ಟಿದ್ದಾರೆ ಅಂದ್ರೆ, ಏನು ಕೊಟ್ಟಿರ್ತಾರೆ ಹೇಳಿ
ನಮ್ಮ ಅನುಕೂಲಕ್ಕೆ ಅಂತ ಕೊಟ್ಟಿರ್ತಾರೆ. ಈ ಥರ ಹಿಲ್ಲಿ ರೀಜನಲ್ಲಿ ಏನಾದರೂ ನಾವು ಎಲೆಕ್ಟ್ರಿಕ್ ಗಾಡಿ ಇಟ್ಕೊಂಡಿದ್ದೀವಿ ಅಂದರೆ ಇಮ್ಯಾಜಿನ್ ಮಾಡ್ಕೊಳ್ಳಿ, ಬೆಟ್ಟ ಹತ್ತಬೇಕಾದ್ರೆ ಖಾಲಿ ಆಗುತ್ತೆ, ಬೆಟ್ಟ ಇಳಿಬೇಕಾದ್ರೆ ಚಾರ್ಜ್ ಆಗುತ್ತೆ. ಹಂಗಂತ ಎಷ್ಟು ಹತ್ತಬೇಕಾದ್ರೆ ಚಾರ್ಜ್ ಹೋಗಿರುತ್ತಲ್ವ, ಎಷ್ಟು ಖಾಲಿಯಾಗಿರುತ್ತೆ ರೇಂಜು ಅಷ್ಟೇ ಬರಲ್ಲ, ಕಮ್ಮಿ ಬರುತ್ತೆ. ಆಕ್ಚುಲಿ ವರ್ತ್ ಫೀಚರ್ ಅಂತ ನಾನು ಹೇಳ್ತೀನಿ. ಮತ್ತೆ ಕೆಲವು ಗಾಡಿಗಳಲ್ಲಿ 1 ಪೆಡಲ್ ಡ್ರೈವ್ ಅಂತ ಬರುತ್ತೆ, ಈ ಗಾಡಿನಲ್ಲಿ 1 ಪೆಡಲ್ ಡ್ರೈವ್ ಇಲ್ಲ. ಅದನ್ನ ಕೊಟ್ಟಿದ್ರೆ ಚೆನ್ನಾಗಿರ್ತಿತ್ತು. 1 ಪೆಡಲ್ ಡ್ರೈವ್ ಹೆಂಗೆ ಅಂದ್ರೆ ಲೆವೆಲ್ 3ಗಿಂತ ಒಂದು ಲೆವೆಲ್ ಜಾಸ್ತಿ ಅನ್ಕೊಡಿ. ನೀವು ಯಾವ ಪಾಯಿಂಟ್ ಅಲ್ಲಾದ್ರೂ ಆಕ್ಸಿಲೇಟರ್ನ ಇಟ್ಕೊಂಡಿರಿ, ಜಸ್ಟ್ ಒಂದು ಚೂರು ಲಿಫ್ಟ್ ಮಾಡಿದ್ರು ಬ್ರೇಕ್ ಅಪ್ಲೈ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ. ಅದನ್ನ ಸಿಟಿಗಳಲ್ಲಿ ಯೂಸ್ ಮಾಡಬಹುದು. ಏನಕ್ಕೆ ಅಂದ್ರೆ ಬಂಪರ್ ಟು ಬಂಪರ್ ಟ್ರಾಫಿಕ್ ಇರುತ್ತೆ, ಅವಾಗ ಬ್ರೇಕ್ ನ ಅಪ್ಲೈ ಮಾಡೋ ಬದಲು ಆಕ್ಸಿಲೇಟರ್ ಪೆಡಲ್ ನಾವು ಬ್ರೇಕ್ ತರ ಯೂಸ್ ಮಾಡಬಹುದು ಅಂಡ್ ಅಗೇನ್ ಆಕ್ಸಿಲೇಟ್ ಕೂಡ ಮಾಡಬಹುದು. ನೋಡಿ Sierra.ev ನಲ್ಲಿ ಆಗ್ಯುಮೆಂಟೆಡ್ ರಿಯಾಲಿಟಿ ಯಾವ ತರ ತೋರಿಸ್ತಾ ಇದೆ ಅಂತ HUD ನಲ್ಲಿ ಹೆಡ್ಸ್ ಅಪ್ ಡಿಸ್ಪ್ಲೇ ನಲ್ಲಿ ನೋಡಿ. ರೈಟ್ ಸೈಡ್ ಇಂದ ಒಂದು ವೆಹಿಕಲ್ ಪಾಸ್ ಆಗ್ತಾ ಇದೆ, ಸ್ವಿಫ್ಟ್ ಹೋಗ್ತಾ ಇದೆ. ಸೊ ರೆಡ್ ಕಲರ್ ಅಲ್ಲಿ ತೋರಿಸ್ತಾ ಇದೆ. ಮುಂದೆ ಹೋದ್ಮೇಲೆ ಬ್ಲೂ ಕಲರ್ ಬಾರಲ್ಲಿ ತೋರಿಸುತ್ತೆ ನೋಡಿ, ವೆಹಿಕಲ್ ಹೋಗ್ತಾ ಇದೆ, ಪಾಸ್ ಆಗ್ತಾ ಇದೆ ಅಂತ. ಜೊತೆಗೆ ಸ್ಪೀಡ್ ತೋರಿಸ್ತಾ ಇದೆ, ಎಲ್ಲಿ ನಾವು ನೆಕ್ಸ್ಟ್ ಟರ್ನ್ ಆಗಬೇಕು, ಯಾವ ಮೋಡಲ್ ಇದೆ, ಅಡಾಪ್ಟಿವ್ ಕ್ರೂಸ್ ಕಂಟ್ರೋಲ್ ಆನ್ ಆಗಿದೆಯಾ, ಇಲ್ಲಿ ಸ್ಪೀಡ್ ಲಿಮಿಟ್ ಏನಿದೆ, ಪ್ರತಿಯೊಂದು ತೋರಿಸ್ತಾ ಇದೆ. ಜೊತೆಗೆ ನಿಮ್ಗೆ ಆರೋ ಮಾರ್ಕ್ ತೋರಿಸ್ತಾ ಇರ್ಬೋದು, ರೈಟ್ ಟರ್ನ್ ಆಗಿ ಅಂತ. ಅದನ್ನೇ ಆಗ್ಯುಮೆಂಟೆಡ್ ರಿಯಾಲಿಟಿ ಅಂತ ಹೇಳೋದು. ನಾವು ಎಲ್ಲಿ ಟರ್ನ್ ಮಾಡಬೇಕು ಅಲ್ಲಿ ಆಕ್ಚುಯಲ್ ಜಾಗದಲ್ಲಿ ಟರ್ನಿಂಗ್ ಪಾಯಿಂಟ್ಸ್ ತೋರಿಸುತ್ತೆ. ಸೊ ಆರೋ ಮಾರ್ಕ್ ತೋರಿಸುತ್ತೆ ನೋಡಿ, ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ. ಡ್ರೈವ್ ಮಾಡಬೇಕಾದ್ರೆ ಲಿಟ್ರಲಿ ಇದು ಎಲ್ಲೂ ನಮಗೆ ಡಿಸ್ಟ್ರಾಕ್ಟ್ ಅನಿಸ್ತಿಲ್ಲ, ಕ್ಲೀನ್ ಆಗಿದೆ. ಆ ಮ್ಯಾಪಿಂಗ್ ಕೂಡ ತುಂಬಾ ಚೆನ್ನಾಗಿದೆ, ಮಜಾ ಬರ್ತಾ ಇದೆ ಓಡ್ಸಕ್ಕೆ. ಸೊ ಈಗ ಗಾಡಿನ ಹ್ಯಾಂಡ್ ಓವರ್ ಮಾಡಕ್ ಹೋಗ್ತಾ ಇದ್ವಿ, ಬಟ್ ಅಯ್ಯಂಗಾರ್ ಬೇಕರಿ ಕಾಣಿಸ್ತು, ಕಾಫಿ ಕುಡಿಯೋಣ ಅಂತೇಳಿ ಬಂದೆ. ಅಂಡ್ ಅಗೇನ್ ಪಾರ್ಕಿಂಗ್ ಸ್ಪೇಸ್ ಸಿಕ್ಕಾಪಟ್ಟೆ ಇದೆ. ಆಟೋ ಪಾರ್ಕ್ ಅಸಿಸ್ಟ್ ತೋರ್ಸಕ್ಕೆ ಸ್ವಲ್ಪ ಟೈಟ್ ಜಾಗ ಹುಡುಕ್ತಾ ಇದೆ, ಸಿಗ್ಲಿಲ್ಲ. ಬಟ್ ಇಲ್ಲೇ ತೋರಿಸ್ತೀನಿ ಹೆಂಗ್ ವರ್ಕ್ ಆಗುತ್ತೆ ಅಂತ. ಈಗ ಬಲೆನೋ ನಿಂತಿದೆ ಇಲ್ಲಿ, ಅದ್ರ ಪಕ್ಕಕ್ಕೆ ತಗೊಂಡೋಗಿ ನಾನು ಗಾಡಿ ನಿಲ್ಲಿಸ್ತೀನಿ. ಇಲ್ಲಿ ಆಟೋ ಪಾರ್ಕ್ ಬಟನ್ ಇದೆ, ಈ ಬಟನ್ ಪ್ರೆಸ್ ಮಾಡಿದ್ರೆ ಈ ತರ ಆಪ್ಷನ್ಸ್ ಬರುತ್ತೆ. ಇಲ್ಲಿ ಏನಾದರೂ ಪಾರ್ಕಿಂಗ್ ಏರಿಯಾ, ಡೆಡಿಕೇಟೆಡ್ ಪಾರ್ಕಿಂಗ್ ಏರಿಯಾ ಇದ್ರೆ ಇಲ್ಲೆಲ್ಲ ಬಾಕ್ಸ್ಗಳು ತೋರಿಸುತ್ತೆ, ಸೆಲೆಕ್ಟ್ ಮಾಡ್ಕೊಂಡ್ಬಿಡುತ್ತೆ. ಇಲ್ಲ ಅಂದ್ರೆ ನಾವೇ ಸೆಲೆಕ್ಟ್ ಮಾಡ್ಕೋಬಹುದು ನೋಡಿ. ಓಕೆ ಓಕೆ, ಚೂರು ಮುಂದೆ ಸೆಲೆಕ್ಟ್ ಆಯಿತು. ಬ್ಲೂ ಕಲರ್ ಬಂದರೆ ನೀವು ಪಾರ್ಕ್ ಮಾಡ್ಬೋದು ಅಂತ, ರೆಡ್ ಕಲರ್ ಬಂದರೆ ಪಾರ್ಕ್ ಮಾಡೋಕ್ಕಾಗಲ್ಲ ಅಂತ. ಇದ್ರ ಮೇಲೆ ಕ್ಲಿಕ್ ಮಾಡಿ ಆಟೋ ಪಾರ್ಕ್ ಓದುತ್ತೀನಿ. ನಾವು ಕೆಳಗಿಳಿದು ರಿಮೋಟಲ್ಲೇ ಪಾರ್ಕ್ ಮಾಡ್ಬೋದು ಬೇಕು ಅಂದರೆ. ನೋಡಿ ಸ್ಟೀರಿಂಗ್ ವೀಲೆಲ್ಲ ಅದೇ ಆಡಿಸುತ್ತೆ, ಟೆಕ್ನಾಲಜಿಯಾ. ಓಕೆ, ಹಾರ್ಡ್ ಬ್ರೇಕ್ ಎಲ್ಲ ಮಾಡಬೇಡ ಗುರು ದಯವಿಟ್ಟು. ಓಕೆ, ಮುಂದೆ ಬ್ಯಾರಿಕೇಡ್ಸ್ ಇದೆ ಆ ಸೈಡಲ್ಲಿ ಲೆಫ್ಟಲ್ಲಿ, ಡಿಟೆಕ್ಟ್ ಮಾಡ್ತಾ ಇದೆ ಅದು ನೋಡಿ. ಅಲ್ಲಿ ಪ್ಯಾಟ್ರನ್ ಕೂಡ ತೋರಿಸ್ತಾ ಇದೆ ಹೆಂಗೆ ಹೋಗ್ಬೇಕು ಅಂತ. ವಾವ್. ಓಕೆ, ಫಸ್ಟ್ ಪಾತ್ ಮೇ ಬಿ ಅದಕ್ಕೆ ಅಬ್ಸ್ಟಕಲ್ಸ್ ಇತ್ತು ಅನ್ಸುತ್ತೆ. ಇದೆ ಅಬ್ಸ್ಟಕಲ್ಸ್ ಇದೆ ಲೆಫ್ಟ್ ಸೈಡ್ನಲ್ಲಿ. ಆಟೋಮೆಟಿಕ್ ಬ್ರೇಕ್ ಅಪ್ಲೈ ಆಗ್ತಾ ಇದೆ. ಓಕೆ ಓಕೆ ಓಕೆ, ಇಲ್ಲಿ ಕಾಣಿಸ್ತಾ ಇರ್ಬೋದು ನಿಮಗೆ, ಸ್ಟಾಪರ್ಸ್ ಇದೆ ಇಲ್ಲೆಲ್ಲ. ಸೊ ಹಾಗಾಗಿ ಅದು ಮುಂದಕ್ಕೆ ಹೋಗ್ತಾ ಇಲ್ಲ. ಓಕೆ, ಮ್ಯಾಕ್ಸಿಮಮ್ ಹೋಗಿದೆ. ನೈಸ್ ನೈಸ್ ಯಾರ ನೈಸ್. ಓ ಓ ಓ ಓ ಬೆಂಕಿ. ಈ ಸ್ಟಿಯರಿಂಗ್ ವೀಲ್ ತಿರುಗಿಸೋದೇ ಭಯ ಆಗುತ್ತೆ ನೋಡಿ, ಹೆಂಗರ್ರನ್ನ ತಿರುಗಿಸುತ್ತೆ. ಓಕೆ ಓಕೆ, ಇನ್ನೂ ಇದೆ, ಇನ್ನೂ ಪಾತ್ ಇದೆ. ಏನಾದರೂ ಡಿಟೆಕ್ಟ್ ಮಾಡಿದ್ರೆ, ಅಬ್ಸ್ಟಕಲ್ ಡಿಟೆಕ್ಟ್ ಆದರೆ ಅದು ಪಾಸ್ ಮಾಡುತ್ತೆ. ಓಕೆ, ಪಾಸ್ ಆಯಿತು, ಯಾಕಂದರೆ ಅಬಾರ್ಟಿಂಗ್ ಇನ್ 24 ಸೆಕೆಂಡ್ ತೋರಿಸ್ತಾ ಇದೆ. ಏನಕ್ಕೆ ಅಂದರೆ ಏನೋ ಆಬ್ಜೆಕ್ಟ್ ಡಿಟೆಕ್ಟ್ ಆಗಿದೆ, ಹಿಂದೆ ಕಾರ್ ಇದೆ ಅಲ್ವಾ, ಅದು ಡಿಟೆಕ್ಟ್ ಆಗಿದ್ದಕ್ಕೆ ಅದು ನಿಂತ್ಕೊಂತು, ಇಲ್ಲಾಂದರೆ ಪೂರ್ತಿ ಅದೇನೆ ಪಾರ್ಕ್ ಮಾಡ್ತಿತ್ತು. ಓಕೆ, ಸ್ವಲ್ಪ ಆಕ್ಸಿಲೇಟ್ ಮಾಡಿದೆ, ಮತ್ತೆ ಸ್ಟಾರ್ಟ್ ಆಗೋಯ್ತು ನೋಡಿ. ಯಾರೋ ಅಕ್ಕ ಹೋಗ್ತಾ ಇದ್ದಾರೆ, ಬ್ರೇಕ್ ಅಪ್ಲೈ ಮಾಡ್ತು. ಓಕೆ, ಅಕ್ಕ ಹೋದ್ರ ಕಣೋ, ಮತ್ತೆ ಸೆನ್ಸ್ ಮಾಡುತ್ತೆ ಸುತ್ತ ಏನಾದರೂ ಇದೆಯಾ, ಏನು ಕತೆ ಅಂತ ಸೆನ್ಸ್ ಮಾಡಿ ಏನು ಇಲ್ಲ ಅಂತ ಕ್ಲಿಯರ್ ಆದರೆ ಮೂವ್ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ. ಈ ಆಟೋ ಪಾರ್ಕ್ ಏನಿದೆ, ಓಪನ್ ಏರಿಯಾದಲ್ಲಿ ಪಾರ್ಕಿಂಗ್ ಸ್ಪೇಸ್ ಇದ್ರೆ 100% ಅದು ನೀಟಾಗಿ ಪಾರ್ಕ್ ಮಾಡುತ್ತೆ. ಏನಾದರೂ ಈ ಥರ ಟೈಟಾಗಿ ಪಾರ್ಕ್ ಮಾಡಿ ನಿಲ್ಸಿರ್ತಾರಲ್ಲ ಗಾಡಿಗಳು, ಇಲ್ಲಿ ಟೈಟ್ ಇಲ್ಲ ಬಿಡಿ, ಸಮನ್ ಮೋಡ್ ಓಕೆ ವರ್ಕ್ ಮಾಡಿಸ್ಬೋದು, ಹಿಂದೆ ಮುಂದೆ ಮೂವ್ ಮಾಡಿಸ್ಬೋದು. ಬಟ್ ಆಟೋ ಪಾರ್ಕ್ ಚೆಕ್ ಮಾಡಬೇಕು, ಇನ್ನೂ ಟೈಟ್ ಆಗಿರೋ ಜಾಗದಲ್ಲಿ ನಾನು ಚೆಕ್ ಮಾಡಬೇಕು. ಇಲ್ಲೇನೋ ಆಬ್ಜೆಕ್ಟ್ ಇಲ್ಲದೇನೆ ಇದು ಸೆನ್ಸ್ ಮಾಡಿ ಬ್ರೇಕ್ ಅಪ್ಲೈ ಮಾಡ್ತಾ ಇದೆ. ಆ್ಯಂಡ್ ಇನ್ನೊಂದು ರಿವರ್ಸ್ ಅಸಿಸ್ಟ್ ಬರುತ್ತಲ್ವ ಇದರಲ್ಲಿ, ಅದು ಕೂಡ ಒಂದು 4-5 ಸಲ ನಾವು ಟ್ರೈ ಮಾಡಿದ್ರೆ ಒಂದ್ಸಲ ವರ್ಕ್ ಆಗ್ತಿತ್ತು. ಅದಕ್ಕೆ ಕೆಲವು ಕ್ರೈಟೀರಿಯಾ ಇದೆ. ಆ ಕ್ರೈಟೀರಿಯಾ ಏನಂದ್ರೆ 15 ಕಿಲೋಮೀಟರ್ ಸ್ಪೀಡ್ನ ದಾಟಬಾರ್ದು, ಅದನ್ನು ಮೇಂಟೈನ್ ಮಾಡಿದ್ವಿ. ಕೆಲವೊಂದು ಕಡೆ ರೋಡ್ಗಳು ಅಪ್ ಇತ್ತು, ಡೌನ್ ಇತ್ತು, ಮೇ ಬಿ ಆ ಜಾಗದಲ್ಲಿ ಅದು ವರ್ಕ್ ಆಗಲಿಲ್ಲ ಅನ್ಕೋತೀನಿ. ಕೆಲವೊಂದು ಕಡೆ ಹುಲ್ಕಡ್ಡಿ ಗಿಡಗಳನ್ನ ಡಿಟೆಕ್ಟ್ ಮಾಡಿ ನಿಂತ್ಕೊಂಡ್ಬಿಡ್ತಿತ್ತು. ಸೊ ಇದನ್ನೆಲ್ಲ ಟ್ರೈನ್ ಮಾಡಬೇಕಾಗತ್ತೆ. ಯೂಸ್ ಮಾಡಿ ಟ್ರೈನ್ ಮಾಡಿದ್ರೆ ಅದು ಗಿಡ ಅಂತ ಇದು ಹಿಂದಕ್ಕೆ ಹೋಗ್ಬಿಡುತ್ತೆ. ನಾವು ಆದ್ರೆ ಗಿಡ ಇದ್ರೂ ಪರವಾಗಿಲ್ಲ ಅಂತ ಹೋಗಲ್ವಾ, ಹಂಗೆ. ಸೊ ಇದೆಲ್ಲ ಇನ್ನೂ ರಿಫೈನ್ ಆಗಬೇಕಾಗತ್ತೆ, ಫೈನ್ ಟ್ಯೂನ್ ಆಗಬೇಕಾಗತ್ತೆ, ನಿಜ ತಾನೆ? ಸೊ ಇವತ್ತಿನ ವಿಡಿಯೋ Sierra.ev ಬಗ್ಗೆ ಇಷ್ಟು. ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ಕೇಳಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ಸ್ಟಾಗ್ರಾಮ್ ಮತ್ತು ಫೇಸ್ಬುಕ್ಕಲ್ಲಿ ಪೇಜಸ್ ಇದೆ, ಫಾಲೋ ಮಾಡ್ಕೊಳ್ಳಿ. ರೈಡ್ ವಿತ್ ಕನ್ನಡತಿ ಅಂತ ಇನ್ನೊಂದು ಪೇಜ್ ಸ್ಟಾರ್ಟ್ ಮಾಡಿದ್ದೀವಿ, ಅದನ್ನು ಫಾಲೋ ಮಾಡ್ಕೊಳ್ಳಿ. KD ಮೈಲ್ಸ್ಟೋನ್ ಅಂತ ಇನ್ನೊಂದು ಪೇಜ್ ಇದೆ, ಅದನ್ನು ಫಾಲೋ ಮಾಡ್ಕೊಳ್ಳಿ. ಎಷ್ಟೆಲ್ಲ ಪೇಜ್ಗಳಿದೆ ಅದರ ಲಿಂಕ್ ಎಲ್ಲ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ಹೋಗಿ
ಫಾಲೋ ಮಾಡ್ಕೊಳ್ಳಿ. ನಿಮ್ಗೇನಾದರೂ ಯೂಸ್ ಇದೆ ಅದರಿಂದ ಅಂತ ಅನ್ಸಿದ್ರೆ ಫಾಲೋ ಮಾಡಿ. ಸೊ ಸಿಗೋಣ ಮತ್ತೆ. ಬಾಯ್ ಬಾಯ್.